ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತಹ ಐಪಿಎಲ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದಿನಿಂದ ಐಪಿಎಲ್ ಹಂಗಾಮ ಶುರುವಾಗ್ತಾ ಇದೆ. ಇವತ್ತಿನ ಉದ್ಘಾಟನಾ ಮ್ಯಾಚ್ ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್ ನಡುವೆ ಕದನ ನಡೆಯುತ್ತೆ. ಹೈ ವೋಲ್ಟೇಜ್ ಪಂದ್ಯ ವೀಕ್ಷಣೆಗೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಸ್ಟ್ ಮ್ಯಾಚ್ ನಡೆಯುತ್ತೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಿಂದ ಮ್ಯಾಚ್ ನಡೆಯಲಿದೆ. ಇಂದಿನಿಂದ ಐಪಿಎಲ್ ಹಂಗಾಮ ಅಧಿಕೃತವಾಗಿ ಶುರುವಾಗಲಿದೆ. ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಿದ್ದ ಐಪಿಎಲ್ ಹಬ್ಬಕ್ಕೆ ಇವತ್ತು ಚಾಲನೆ ಸಿಗಲಿದೆ. ಇನ್ನು ಸ್ಟೇಡಿಯಂ ಒಳಗೆ ಹಾಗೆ ಹೊರಗೆ 9 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ಅವ್ಯವಸ್ಥೆ ಸಮಸ್ಯೆಗಳು ಆಗಬಾರದು ಅಂತ. ಇನ್ನು ಎಂಟ್ರಿ ಎಕ್ಸಿಟ್ ಗೇಟ್ಗಳು ಹಿಂದಿಗಿಂತ ಈಗ ವಿಸ್ತರಣೆ ಮಾಡಲಾಗಿದೆ. ಈ ಬಾರಿ ವಿಶಾಲವಾದ ಗೇಟ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. 27 ಗೇಟ್ಗಳ ಮೂಲಕ ಪ್ರವೇಶವನ್ನ ಪಡ್ಕೊಳ್ಬಹುದು. ಇನ್ನು ಟಿಕೆಟ್ ಹೊಂದಿರುವವರಿಗೆ ಮೆಟ್ರೋ ಫ್ರೀ ಪ್ರಯಾಣ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹೋಗಿ ಮತ್ತೆ ನೀವು ಟಿಕೆಟ್ಗಾಗಿ ಕ್ಯೂನಲ್ಲಿ ನಿಲ್ಲಬೇಕು ಅಂತಿಲ್ಲ. ನೀವು ಐಪಿಎಲ್ಗೆ ಮ್ಯಾಚ್ ನೋಡೋದಕ್ಕೆ ಟಿಕೆಟ್ ಖರೀದಿ ಮಾಡಿರೋದನ್ನ ತೋರಿಸಿದ್ರು ಕೂಡ ಆಗತ್ತೆ ಅನ್ನೋದು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನೆರವೇರುತ್ತೆ. ಸ್ಟೇಡಿಯಂನತ್ತ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಕೂಡ ಬರ್ತಿದ್ದಾರೆ. ಚಿನ್ನಸ್ವಾಮಿ ಸುತ್ತ ಬ್ಯಾರಿಕೇಡ್ ಅನ್ನ ಖಾಕಿ ಪಡೆ ಅಳವಡಿಸಿದೆ. ಅಧಿಕೃತ ವ್ಯಕ್ತಿಗಳನ್ನ ಮಾತ್ರ, ಅಂದ್ರೆ ಟಿಕೆಟ್ ಇಟ್ಕೊಂಡು ಅಭಿಮಾನಿಗಳಾಗ್ಲಿ ಅಥವಾ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರೂ ಐಡಿ ಪ್ರೂಫ್ ಅನ್ನ ಇಟ್ಕೊಂಡವ್ರನ್ನ ಮಾತ್ರ ಪೊಲೀಸರು ಒಳಗಡೆ ಬಿಡ್ತಿರೋದು. ಸ್ಥಳದಲ್ಲೇ ಮುಖ ಮೂಡಿದ್ದಾರೆ ಕಬ್ಬನ್ ಪಾರ್ಕ್ ಪಿಐ. ಇನ್ನು ಆರ್ಸಿಬಿ ಎಸ್ಆರ್ಎಚ್ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಜವಾಬ್ದಾರಿಯಿಂದ ಪಂದ್ಯ ವೀಕ್ಷಣೆಗೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಗಲಾಟೆಗಳು ಮಾಡಿಕೊಳ್ಬೇಡಿ, ಅಹಿತಕರ ಘಟನೆಗೆ ಅವಕಾಶ ನೀಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಅತಿಯಾದ ಸಂಭ್ರಮ ಮಾಡೋದು, ಅಸಭ್ಯವಾಗಿ ವರ್ತನೆ ಮಾಡೋದು, ಬೇರೆಯವರ ಕಾಲಿಳಿಯೋದು, ಕೆಟ್ಟದಾಗಿ ಅಲ್ಲಿ ವರ್ತನೆಗಳನ್ನ ಮಾಡೋದು ಮಾಡಬೇಡಿ. ಸರ್ಕಾರದ ಕೆಲ ನಿಯಮಗಳನ್ನ ಉಲ್ಲಂಘನೆ ಮಾಡಬೇಡಿ, ಅದನ್ನೆಲ್ಲ ಫಾಲೋ ಮಾಡಿ. ಇನ್ನು ಬೆಟ್ಟಿಂಗ್ ದಂಧೆ ಮಾಡ್ಕೊಳ್ಳೋದು ಅಥವಾ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ಕೊಂಡು ಬರೋದು ಇದೆಲ್ಲ ಬೇಡ, ಇದರಿಂದ ದೂರ ಇರಿ. ಜೊತೆಗೆ ಅನುಮಾನಾಸ್ಪದ ಚಟುವಟಿಕೆಗಳೇನಾದ್ರೂ ಕಂಡು ಬಂದ್ರೆ ದಯವಿಟ್ಟು ತಿಳಿಸಿ ಅಂತ ಕ್ರಿಕೆಟ್ ಫ್ಯಾನ್ಸ್ಗೆ ಬೆಂಗಳೂರು ನಗರ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಆರ್ಸಿಬಿ ಮ್ಯಾಚ್ ಆಗತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಅಸಮಾಧಾನಕರ ಒಂದು ಪರಿಸ್ಥಿತಿಯೋ ಅಥವಾ ವಾತಾವರಣವೋ ನಿರ್ಮಾಣ ಆಗತ್ತೆ. ಅದು ಕೂಡ ಕೆಲ ಕಿಡಿಗೇಡಿಗಳು ಈ ರೀತಿಯ ಖ್ಯಾತೆ ತೆಗೆಯೋದನ್ನ ಕೂಡ ನಾವು ಗಮನಿಸಿದೀವಿ. ಸೊ ಹಾಗಾಗಿ ಪೊಲೀಸರು ಕೂಡ ಒಂದು ರೀತಿ ಮನವಿ ಮಾಡ್ಕೊಂಡಿದ್ದಾರೆ. ಏನಾದ್ರೂ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡದೆ ಗಲಾಟೆಗಳನ್ನ ಮಾಡೋದು ಅಥವಾ ಕಾಲ್ ಕೆರೆದು ಜಗಳ ಮಾಡೋದು, ಬೆಟ್ಟಿಂಗ್ ದಂಧೆ ಅಂತೂ ಆರ್ಸಿಬಿ ಮ್ಯಾಚ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಸೊ ಅದಕ್ಕೆಲ್ಲ ಬ್ರೇಕ್ ಹಾಕಿ, ಜೊತೆಗೆ ಮಾದಕ ವಸ್ತುಗಳನ್ನ ಸೇವಿಸಿಕೊಂಡು ಬರೋದು, ಗಲಾಟೆ ಮಾಡೋದು, ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಜೊತೆಗೆ ಅನುಮಾನಾಸ್ಪದ ಚಟುವಟಿಕೆಗಳೇನಾದ್ರೂ ಕಂಡು ಬಂದ್ರೆ ಕ್ರಿಕೆಟ್ ಫ್ಯಾನ್ಸ್ ಬೆಂಗಳೂರು ನಗರ ಪೊಲೀಸರಿಗೆ ತಿಳಿಸಿ ಅನ್ನೋದಾಗಿ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.